ನಮಸ್ಕಾರ 30 ಸುದ್ದಿ 30 ನಿಮಿಷ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಚೇತನ್ ಹೂಗಾರ್, ನನ್ನ ಜೊತೆ ಇದ್ದಾರೆ ನನ್ನ ಕಲೀಗ್ ನಾನು ಸೌಮ್ಯ ಮುಳಲಿ. ಎಸ್ ವೀಕ್ಷಕರೇ, ಇವತ್ತು ಬೆಳಗ್ಗೆಯಿಂದ ಆಗಿರುವಂತಹ ವಿದ್ಯಮಾನಗಳು ಮತ್ತೆ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ನೋಡ್ತಾ ಹೋಗೋಣ 30 ಸುದ್ದಿಗಳಲ್ಲಿ ಒಂದೊಂದಾಗಿ. ವಕೀಲರ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ವಕೀಲರು ಬೃಹತ್ ಹೋರಾಟ ನಡೆಸಿದ್ರು. ಸುವರ್ಣಸೌಧ ಮುತ್ತಿಗೆಗೆ ಬಂದ ವಕೀಲರನ್ನ ಪೊಲೀಸರು ತಡೆದ್ರು. ಈ ವೇಳೆ ಪೊಲೀಸರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಬ್ಯಾರಿಕೇಡ್ಗಳ ಮೇಲೆ ಹತ್ತಿ ವಕೀಲರು ಹೈಡ್ರಾಮಾ ನಡೆಸಿದ್ರು. ಕಾನೂನು ಮಂತ್ರಿ ಆಗಮಿಸುವಂತೆ ಪ್ರತಿಭಟನಾಕಾರರು ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ಥಳಕ್ಕೆ ಸಚಿವ ಆರ್ ಅಶೋಕ್ ಭೇಟಿ ನೀಡಿ ವಕೀಲರ ಜೊತೆ ಚರ್ಚೆ ನಡೆಸಿದ್ರು. ಈ ವೇಳೆ ನ್ಯಾಯ ಬೇಕು ಅಂತ ಹೋರಾಟಗಾರರು ಘೋಷಣೆ ಕೂಗಿದ್ರು. ಇನ್ನು ಆರ್ ಅಶೋಕ್ ಸಂಧಾನ ಯಶಸ್ವಿಯಾಗಿದ್ದು ವಕೀಲರು ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ವರ್ಷದಿಂದ ನಾವು ಕೇಳ್ಕೊಂತ ಇದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿದ್ರು, ಇದನ್ನ ಕಾನೂನು ಮಾಡ್ತೀವಿ, ಸುರಕ್ಷತಾ ಕಾಯ್ದೆ ತರ್ತೀವಿ ಅಂತ ಹೇಳ್ತಾ ಇದ್ರು. ಆದರೆ ಕಾನೂನು ಮಂತ್ರಿಗಳು ಇದಕ್ಕೆ ವ್ಯತಿರಿಕ್ತ ಭಾವನೆಯನ್ನು ವ್ಯಕ್ತಪಡಿಸಿದ್ರು. ಈ ನಿಟ್ಟಿನಲ್ಲಿ ವಕೀಲರು ಬಹಳಷ್ಟು ಮಂದಿ ಬೆಳಗಾವಿಗೆ ಬಂದಿದ್ರು ಇಡೀ ಕರ್ನಾಟಕದಿಂದ. ಯಾಕೆಂದ್ರೆ ವಕೀಲರ ಮೇಲೆ ಇವತ್ತು ಆಗ್ತಾ ಇರುವಂತಹ ಒಂದು ಹಲ್ಲೆ, ಕಷ್ಟ, ದೌರ್ಜನ್ಯ, ಬಹಳಷ್ಟು ವ್ಯಥೆ ಪಡ್ತಾ ಇದ್ದಾರೆ, ವಕೀಲರು ಕಷ್ಟದಲ್ಲಿದ್ದಾರೆ. ಆದ್ರಿಂದ ಇದೊಂದು ದೊಡ್ಡ ವಕೀಲರ ಸಮೂಹ ಇವತ್ತು ಬಂದು ಒತ್ತಾಯ ಪಡಿಸಿದ್ದಕ್ಕೆ ಮಾನ್ಯ ಅಶ್ವಥ್ ನಾರಾಯಣ್ ಅವರು ಬಂದಿದ್ರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಬಂದಿದ್ರು, ನಮಗೆ ಒಂದು ಭರವಸೆಯನ್ನು ನೀಡಿದ್ರು ಮಾಡ್ತೀವಿ ಅಂತ. ಹಾಗೆ ಗೋವಿಂದ ಕಾರಜೋಳ ಅವರು ಬಂದಿದ್ರು, ಭರವಸೆಯನ್ನು ನೀಡಿದ್ರು. ಆದರೆ ಸಿದ್ದರಾಮಯ್ಯನವರು ಸಹ ಬರ್ತೀವಿ ಅಂತ ಹೇಳಿದ್ರು. ಆದರೆ ಇವತ್ತಿನ ದಿನ ಕಂದಾಯ ಸಚಿವರಾದ ಶ್ರೀ ಅಶೋಕ್ ಹಾಗೂ ಜೆಡಿಎಸ್ಸಿನ ಆಡಳಿತ ಪಕ್ಷದ ವಿರೋಧ ಪಕ್ಷದ ನಾಯಕರಾದ ಶ್ರೀ ರೇವಣ್ಣವರು ಇಬ್ಬರೂ ಸಹ ಬಂದು, ಇಬ್ಬರು ಒಮ್ಮತದಲ್ಲಿ ವಿರೋಧ ಪಕ್ಷ ಹಾಗೂ ಆಡಳಿತ ಪಕ್ಷ ಮೂರು ಪಕ್ಷದವರು ಬಂದು ಒಮ್ಮತದಲ್ಲಿ ಇದನ್ನ ಮಂಡಿಸ್ತೀವಿ, ಇದನ್ನ ಕಾನೂನಾಗಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರಿಂದ ವಕೀಲರು ಇದನ್ನ ಈ ಒಂದು ಭರವಸೆಯ ಮೇಲೆ, ಸರ್ಕಾರ ಕೊಟ್ಟಂತ ಭರವಸೆಯ ಮೇಲೆ ನಾವು ವಾಪಸ್ ಪಡಿತಾ ಇದ್ದೀವಿ. ವಕೀಲರ ಮೇಲೆ ಹಲ್ಲೆ ಆಗ್ತಾ ಇರ್ತಕ್ಕಂಥ ಬಿಲ್ಲನ್ನ ನಾನು ವಿಧಾನಸಭೆಯಲ್ಲಿ ನಾವು ಮಂಡಿಸಿ ಅವರಿಗೆ ನ್ಯಾಯ ಕೊಡಿಸ್ತೀನಿ. ಮತ್ತೆ ಅವ್ರನ್ನ ಕರೆದು ಆ ಬಿಲ್ಲಲ್ಲಿ ಏನೇನು ಇರಬೇಕು, ಯಾವ್ದಾವ್ದು ಡಿಲೀಟ್ ಆಗಬೇಕು, ಯಾವ್ದು ಸೇರ್ಬೇಕು ಅನ್ನೋದು ಒಂದ್ಸರಿ ಚರ್ಚೆ ಆಗ್ಬೇಕು. ಯಾಕಂದ್ರೆ ಒಂದ್ಸರಿ ಬಿಲ್ ಮಂಡನೆ ಆದ್ಮೇಲೆ ಮತ್ತೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅನ್ನೋದು ಬೇಡ. ಅದಕ್ಕೋಸ್ಕರ ಬಿಲ್ಲಲ್ಲಿ ಏನೇನು ಸೇರಿಸಬೇಕು ಅಂತ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಬಿಲ್ಲನ್ನ ವಿಧಾನಸಭೆಯಲ್ಲಿ ನಾವು ಮಂಡನೆಯನ್ನ ಮಾಡಿ ಅವರಿಗೆ ಈ ಬಿಲ್ ಬರೋ ಮುಖಾಂತರ. ಇನ್ನು ಸಚಿವ ಮಾಧುಸ್ವಾಮಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದಂತ ಹೋರಾಟಗಾರರು 40% ಸರ್ಕಾರ ಅಂತ ಘೋಷಣೆ ಕೂಗಿದ್ರು.
ಚಿಲ್ಲರೆ ಮಾಧುಸ್ವಾಮಿ ಅಂತ ಚಿಲ್ಲರೆ ಹಣ ಹಾಕಿ ಹೈ ಡ್ರಾಮಾ ಮಾಡಿದ್ರು. ಜೊತೆಗೆ ವಶಕ್ಕೆ ಪಡೆದ ನಮ್ಮವರನ್ನ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡಿದ್ರು. ಬೆಳಗಾವಿಯಲ್ಲಿ ವಕೀಲರ ಪ್ರತಿಭಟನೆಯಿಂದ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ರಾಜಕಾರಣಿಗಳಿಗೆ ಟ್ರಾಫಿಕ್ ತಟ್ಟಿದ್ದು ಸಿಕ್ಕ ವಾಹನಗಳನ್ನ ಹತ್ತಿ ಸುವರ್ಣಸೌಧಕ್ಕೆ ತೆರಳಿದ್ರು. ಸಚಿವ ಮುರುಗೇಶ್ ನಿರಾಣಿ, ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಸೇರಿ ಹಲವರು ಬೇರೆ ಬೇರೆ ವಾಹನಗಳಲ್ಲಿ ಅಧಿವೇಶನಕ್ಕೆ ತೆರಳಿದ್ರು. ಬೆಂಗಳೂರಿನಲ್ಲಿ ನಿಂತಿದ್ದ ಬಸ್ಗಳಿಗೆ ಬೆಂಕಿ ತಗುಲಿ ಹೊತ್ತಿ ಉರಿದಿದೆ. ಮೈಸೂರು ರಸ್ತೆಯ ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಬಳಿ ಈ ಘಟನೆ ನಡೆದಿದೆ. ಘಟನೆಯಲ್ಲಿ 30ಕ್ಕೂ ಹೆಚ್ಚು ಬಸ್ಗಳು ಬೆಂಕಿಗಾಹುತಿಯಾಗಿವೆ. ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿರುವ ಸಾಧ್ಯತೆ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಹೋದರ ಪ್ರಹ್ಲಾದ್ ಮೋದಿ ಅವರ ಕಾರು ಮೈಸೂರಿನಲ್ಲಿ ಅಪಘಾತಕ್ಕೀಡಾಗಿದೆ. ಕಾರಿನಲ್ಲಿದ್ದವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆಯಲ್ಲಿ ಪ್ರಹ್ಲಾದ್ ಮೋದಿ ಅವರ ಪುತ್ರ ಹಾಗೂ ಸೊಸೆ ಗಂಭೀರವಾಗಿ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಬೆಂಗಳೂರಿನಿಂದ ಬಂಡೀಪುರಕ್ಕೆ ತೆರಳುವಾಗ ಮೈಸೂರಿನ ಕಡಕೋಳ ಸಮೀಪ ಪ್ರಹ್ಲಾದ್ ಮೋದಿ ಅವರ ಬೆಂಚ್ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಗಿದೆ. ಘಟನಾ ಸ್ಥಳಕ್ಕೆ ಮೈಸೂರು ಎಸ್ಪಿ ಸೇರಿದಂತೆ ಪೊಲೀಸರು ದೌಡಾಯಿಸಿದ್ದು ಪರಿಶೀಲನೆ ನಡೆಸಿದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ಮೈಸೂರು ಎಸ್ಪಿ ಸೀಮಾ ಲಾಟ್ಕರ್ ಗಾಯಾಳುಗಳನ್ನ ಜೆಎಸ್ಎಸ್ ಆಸ್ಪತ್ರೆಗೆ ರವಾನಿಸಿ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಪಘಾತದ ರಭಸಕ್ಕೆ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ. ಜೆಎಸ್ಎಸ್ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ಗೆ ಇವನೊಂದು 5 ಜನ ಕಡ್ಕೊಳ್ದ ಹತ್ರ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿ ಕರ್ಕೊಂಡು ಬಂದರು. ಅಲ್ಲಿ ಕರ್ಕೊಂಡು ಬಂದಾಗ ಇಮಿಡಿಯೇಟ್ಲಿ ನಾವು ಅವ್ರನ್ನೆಲ್ಲ ಒಳಗಡೆ ಕರ್ಕೊಂಡು ಹೋದಾಗ ಈಗ 5 ಜನದಲ್ಲಿ ನಾವು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದಾಗ ಎಲ್ಲರೂ ಕೂಡ ಈ ಮೋದಿ ಅವ್ರದ್ದು ಹೆಸರು ಅಂತ ಗೊತ್ತಾದ ತಕ್ಷಣ ಅವರೇ ಎಲ್ಲರನ್ನೂ ಅಟೆಂಡ್ ಮಾಡಿದ್ವಿ. ಅಟೆಂಡ್ ಮಾಡಿದ ತಕ್ಷಣ ಏನೇನು ಎಲ್ಲರೂ ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ ತಕ್ಷಣ ಎಲ್ಲರೂ ಕಾನ್ಷಿಯಸ್ ಇದ್ರು, ಚೆನ್ನಾಗಿದ್ರು. ಆ ಥರ ಲೈಫ್ ಡೇಂಜರ್ ಅಂತ ಏನೂ ಇಲ್ಲ, ಎಲ್ಲ ಫುಲ್ಲಿ ಕಾನ್ಷಿಯಸ್ ಇದ್ರು. ವಾಮಿಟಿಂಗ್ ಆಗಲಿ ಆ ಥರದ್ದೇನೂ ಇರಲಿಲ್ಲ. ಇದರಲ್ಲಿ ಮೋದಿಯವರ ಸ್ವಂತ ತಮ್ಮ ಅಂತ ತಿಳಿದು ಬಂತು, 70 ಇಯರ್ಸ್ ಮೇಲು. ಅದಲ್ಲದೆ ನಾನು ಹೇಳ್ದಂಗೆ ಜಿಂದಾಲ್ ಮೋದಿ ಅಂತ ಒಬ್ಬರು ಲೇಡಿ, 35 ಇಯರ್ಸ್ ಲೇಡಿ, ಸತ್ಯನಾರಾಯಣ್ ಡ್ರೈವರು, ಮಾಸ್ಟರ್ ಮೆಹುಲ್ ಮೋದಿ ಅಂತ ಹೇಳಿ ಅವರು 6 ವರ್ಷದ ಮೊಮ್ಮಗ ಅಂತ ತಿಳಿದು ಬಂತು. ಆ ಮಗುಗೊಂದು ಸ್ವಲ್ಪ ಲೆಫ್ಟ್ ಸೈಡ್ ಲೆಗ್ನಲ್ಲಿ ಒಂದು ಸ್ಮಾಲ್ ಬೋನಲ್ಲಿ ಟಿಬಿ ಅಂತ ಹೇಳ್ತೀವಿ, ಅಲ್ಲಿ ಸಸ್ಪೆಕ್ಟೆಡ್ ಫ್ರ್ಯಾಕ್ಚರ್ ಇತ್ತು. ಇನ್ನೊಂದು ಮಿಸ್ಟರ್ ಮೇಹುಲ್ ಪ್ರಹ್ಲಾದ್ ಬಾಯ್ 40 ಇಯರ್ಸ್ ಮೇಲು, ಅವ್ರಿಗೆಲ್ಲ ಸ್ವಲ್ಪ ಸಣ್ಣ ಪುಟ್ಟದ ಎದೆ ಮೇಲೆ ಮತ್ತು ಫೇಶಿಯಲ್ ಇಂಜುರೀಸ್ ಬಿಟ್ಟರೆ ಲೈಫ್ಗೆ ಥ್ರೆಟನಿಂಗ್ ಆಗಲಿ ಯಾವ ರೀತಿಯಾದ ಅನ್ಕಾನ್ಷಿಯಸ್ ಸ್ವಲ್ಪ ಎಲ್ಲ ಪ್ರಹ್ಲಾದ್ ಮೋದಿಯವರ ಮುಖದಲ್ಲಿ ಸಣ್ಣದೊಂದು ತರ್ಚಿರೋದು ಬಿಟ್ಟರೆ ಅವ್ರಿಗೇನು ಸಮಸ್ಯೆ ಇಲ್ಲ. ಅವರು ಏನು ಆತಂಕ ಪಡುವಂಥದ್ದಕ್ಕೆ ಏನೂ ಅವಕಾಶಗಳು ಇಲ್ಲ. ಅವರು ಆರಾಮಾಗಿದ್ದಾರೆ, ಮಾತಾಡ್ತಾ ಇದ್ದಾರೆ. ಹಾಗೆ ಅವರ ಮಗ, ಅವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ, ಅವರು ಕೂಡ ಆರಾಮವಾಗಿದ್ದಾರೆ. ಅವರ ಸೊಸೆ, ಅವರಿಗೆ ಮುಖದಲ್ಲಿ ಒಂದು ಭಾಗದಲ್ಲಿ ಒಂದು ಸಣ್ಣ ಕಟ್ಟಾಗಿದೆ, ಕಣ್ಣತ್ರ ಮೇಲ್ಗಡೆ ಹುಬ್ಬತ್ರ. ಅವರಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಲ್ಲರೂ ಕಾನ್ಷಿಯಸ್ ಆಗಿದ್ದಾರೆ, ಅವ್ರಿಗೂ ಏನು ಸಮಸ್ಯೆ ಇಲ್ಲ. ಹಾಗೆ ಅವರ ಇನ್ನೊಬ್ಬರು ಮಗಳಿದ್ದಾರೆ, ಮಗಳು ಅವರಿಗೆ ಅವ್ರು ಇನ್ನೊಂದು ಕಾರಲ್ಲಿ ಬರ್ತಾಯಿದ್ರು, ಅವ್ರಿಗೇನು ಸಮಸ್ಯೆ ಆಗಿಲ್ಲ. ಅವರ ಮೊಮ್ಮಗು ಏನಿದೆ, ಮೊಮ್ಮಗುಗೆ ಮಾತ್ರ ಎಡದೇ ಕಾಲಿನಲ್ಲಿ ಮಂಡಿಯಿಂದ ಕೆಳಗಡೆ ಇರುವಂಥ ಬೋನ್ ಏನಿದೆ ಅದು ಫ್ರ್ಯಾಕ್ಚರ್ ಆಗಿದೆ. ಮಗುನೂ ಕೂಡ ಸ್ಟೇಬಲ್ ಇದೆ, ಏನು ಸಮಸ್ಯೆ ಇಲ್ಲ. ಪ್ರಹ್ಲಾದ್ ಇನ್ನು ಆಸ್ಪತ್ರೆಗೆ ಸುತ್ತೂರು ಶ್ರೀಗಳು ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿದರು. ಬೆಳಗಾವಿ ವಿಚಾರದಲ್ಲಿ ಮಹಾರಾಷ್ಟ್ರ ಮತ್ತೆ ಉದ್ದಟತನ ಮೆರೆದಿದೆ. ಕರ್ನಾಟಕ ಸರ್ಕಾರ ಖಂಡನಾ ನಿರ್ಣಯ ಹೊರಡಿಸ್ತಾ ಇದ್ದಂತೆ ಅತ್ತ ಮಹಾರಾಷ್ಟ್ರದಲ್ಲೂ ಇದಕ್ಕೆ ವಿರುದ್ಧವಾಗಿ ಖಂಡನಾ ನಿರ್ಣಯ ಮಂಡಿಸಿದೆ. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಬೆಳಗಾವಿ ವಿಚಾರದಲ್ಲಿ ಖಂಡನಾ ನಿರ್ಣಯ ಮಂಡನೆ ಮಾಡಿದ್ರು. ಮರಾಠಿ ಮಾತನಾಡುವ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ, ನಿಪ್ಪಾಣಿ, ಶಿರಸಿ, ಕಾರವಾರ, ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ ಅಂತ ನಿರ್ಣಯ ಕೈಗೊಂಡಿದ್ದಾರೆ. ಹಾಗೆ ಮಹಾರಾಷ್ಟ್ರದ 1 ಇಂಚು ಭೂಮಿಯನ್ನ ಕರ್ನಾಟಕಕ್ಕೆ ಬಿಟ್ಕೊಡಲ್ಲ ಅಂತ ಖಂಡನಾ ನಿರ್ಣಯ ಮಂಡನೆ ಮಾಡಿದ್ದಾರೆ. कर्नाटकातील मराठी भाषिक बेळगाव, कारवार, बिदर, निपाणी, भालकी सह या शहरांसह मराठी भाषिक
सह सर्वोच्च न्यायालयातील दाव्यातील सर्व गावे तथा शहरे यासह 865 गावांची इंच जागा तिथल्या मराठी भाषिक नागरिकांसह कोणत्याही परिस्थितीत महाराष्ट्रात समाविष्ट करण्यासाठी आवश्यक तो ನಮಗೆ ಮಹಾಜನ್ ವರದಿಯೇ ಅಂತಿಮ. ಸುಮ್ಮನೆ ಮಹಾರಾಷ್ಟ್ರದವರು ಪ್ರಚೋದನೆ ಮಾಡ್ತಿದ್ದಾರೆ. ನಮ್ಮ ವಿಧಾನಸಭೆಯಲ್ಲಿ ನಿರ್ಣಯ ಮಾಡಿದ ಬೇರೆ, ಅವರ ವಿಧಾನಸಭೆಯಲ್ಲಿ ನಿರ್ಣಯ ಮಾಡಿದ್ದು ಪ್ರಚೋದನೆ ಮಾಡಲು. ಮಹಾರಾಷ್ಟ್ರ ಸರ್ಕಾರ ಮೊದಲಿನಿಂದಲೂ ಖ್ಯಾತೆ ತೆಗಿತಾ ಇದೆ ಅಂತ ಕಿಡಿಕಾರಿದ್ದಾರೆ. It is because the Mahajan Commission report is final. You accepted. On the request of the Maharashtra people only, Mahajan Commission was constituted in the year 1966. It gave a report in 1967. It is accepted. Karnataka government has welcomed it. They are always provocating Kannadigas, the BJP people, because they have no. ಇನ್ನು ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಒಂದು ಹಳ್ಳಿನೂ ಬಿಟ್ಕೊಡಲ್ಲ ಅಂತ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ನಮ್ಮ ಹಳ್ಳಿಗಳನ್ನ ಅವರಿಗೆ ಸೇರಿಸಬೇಕು ಅಂತ ಹೇಳಿ ಏನು ನಿರ್ಣಯ ಮಾಡಿದೆ, ಇಡೀ ಕರ್ನಾಟಕ ಮತ್ತು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ವಿರೋಧವನ್ನ ವ್ಯಕ್ತಪಡಿಸುತ್ತದೆ. ನಮ್ಮ ಒಂದು ಹಳ್ಳಿನೂ ನಾವು ಯಾರಿಗೂ ಕೊಡ್ಲಿಕ್ಕೆ ತಯಾರಿಲ್ಲ, ಅವ್ರ ಹಳ್ಳಿನೂ ನಮಗ್ ಬೇಡ. ನಮ್ಮ ಬಾರ್ಡರ್ ಈಗಾಗಲೇ ಫಿಕ್ಸ್ ಆಗಿದೆ, ನಮ್ಮ ಜನ ಬದುಕ್ತಾ ಇದ್ದಾರೆ. ಎಲೆಕ್ಷನ್ ಮಧ್ಯದಲ್ಲಿ ಬಿಜೆಪಿಯವರ ಕುತಂತ್ರದಿಂದ, ಬಿಜೆಪಿ ಮಿನಿಸ್ಟರ್ಗಳ ಅಲ್ಲಿಂದ ಕುತಂತ್ರದಿಂದ ಪಾರ್ಟಿಯವರು ಸೇರ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ನಾನು ನಮ್ಮ ರಾಜ್ಯಕ್ಕೆ ನಾವೆಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯವನ್ನ ಕಾಪಾಡಬೇಕು. ನಮ್ಮ ಪಕ್ಷ ಇದನ್ನ ಮುಂದಾಳತ್ವ ತೆಗೆದುಕೊಳ್ತದೆ. ನಮ್ಮ ಕನ್ನಡದ ಭಾಷೆ, ನಮ್ಮ ಹಳ್ಳಿಗಳು, ನಮ್ಮ ರಾಜ್ಯ ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ. ಮಹಾರಾಷ್ಟ್ರ ಗಡಿ ಕಿರಿಕ್ಕೆ ಶ್ರೀರಾಮ್ ಸೇನೆ ಮುಖ್ಯಸ್ಥ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಕನ್ನಡಿಗರು, ಮರಾಠಿಗರು ಸಹೋದರರಿದ್ದಂತಿದ್ದಾರೆ. ರಾಜಕೀಯ ಬೇಳೆ ಬೇಯಿಸಲು ಕರ್ನಾಟಕ ಮಹಾರಾಷ್ಟ್ರದ ರಾಜಕೀಯ ನಾಯಕರು ಕಿಡಿ ಹಚ್ಚುತ್ತಿದ್ದಾರೆ ಅಂತ ಕಿಡಿಕಾರಿದರು. ಗಡಿ ವಿವಾದ ರಾಜಕೀಯ ಪ್ರೇರಿತವಾದ್ದು. ಬೆಳಗಾವಿಯಲ್ಲಿ ಇರುವಂತಹ ಮರಾಠಿಗರು, ಕನ್ನಡಿಗರು ಅತ್ಯಂತ ಸೌಹಾರ್ದದಿಂದ ಅತ್ಯಂತ ಅಣ್ಣ ತಮ್ಮಂದರಾಗಿ ಬದುಕ್ತಾ ಇದ್ದಾರೆ. ಇವರ ರಾಜಕೀಯ ಬೇಳೆ ಬೇಯಿಸೋಗೋಸ್ಕರನೇ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಬೇರೆ ಬೇರೆ ಪಕ್ಷದವರು ಕಿಡಿ ಹಾರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸರಿಯಲ್ಲ. ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿದೆ, ಕಂಟೆಂಪ್ಟ್ ಆಗತ್ತೆ. ಇಲ್ಲಿಯ ಕಾಂಗ್ರೆಸ್ನವರು, ಇಲ್ಲಿಯ ಬಿಜೆಪಿಯವರು ಬೆಳಗಾವಿ ಕರ್ನಾಟಕದ್ದು ಅಂತಂತಾರೆ. ಮಹಾರಾಷ್ಟ್ರದ ಬಿಜೆಪಿ, ಮಹಾರಾಷ್ಟ್ರದ ಕಾಂಗ್ರೆಸ್ಸು ಬೆಳಗಾವಿ ಮಹಾರಾಷ್ಟ್ರದಂತಾರೆ. ರಾಷ್ಟ್ರೀಯ ಪಕ್ಷಗಳೇ ಈ ದ್ವಂದ್ವ ನಿಲುವನ್ನ ಹೇಗೆ ತಗೊಳ್ತಾರೆ? ಯಾಕೆ ತಗೊಳ್ತಾರೆ? ಸುಪ್ರೀಂ ಕರ್ನಾಟಕದಲ್ಲಿ ಕೊರೋನಾ ಟೆನ್ಷನ್ ಮನೆ ಮಾಡಿದೆ. ವಿವಿಧ ದೇಶಗಳಿಂದ ಬಂದ 7 ಮಂದಿಗೆ ಮತ್ತೆ ಕೊರೋನಾ ಪಾಸಿಟಿವ್ ಆಗಿದೆ. ನಿನ್ನೆ ಬಂದಿದ್ದ 119 ಪ್ರಯಾಣಿಕರ ರ್ಯಾಂಡಮ್ ಟೆಸ್ಟ್ನಲ್ಲಿ 7 ಮಂದಿಗೆ ಕೊರೋನಾ ದೃಢಪಟ್ಟಿದೆ. ಸದ್ಯಕ್ಕೆ 7 ಮಂದಿಯನ್ನ ಐಸೋಲೇಟ್ ಮಾಡಲಾಗಿದೆ. ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಕೊರೋನಾ ತಡೆಗೆ ಸರ್ಕಾರ ಹೈ ಅಲರ್ಟ್ ಆಗಿದೆ. ಥಿಯೇಟರ್, ಶಾಲೆಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಿದೆ. ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯನ್ನ ಕೋವಿಡ್ಗೆ ಮೀಸಲಿಡಲಾಗಿದೆ. ಕೇಸ್ಗಳು ಹೆಚ್ಚಾದರೆ ಬೆಡ್ಗಳ ಸಂಖ್ಯೆ ಕೂಡ ಹೆಚ್ಚಳ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ನಲ್ಲಿ ಪಾಸಿಟಿವ್ ಬಂದವರನ್ನ ಬೌರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಸರ್ಕಾರದ ವೆಚ್ಚದಲ್ಲಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಇವತ್ತುವರೆಗೂ ನಾವು ಕೋವಿಡ್ ಆಸ್ಪತ್ರೆನ ರಾಜ್ಯದಲ್ಲಿ ನಾವು ಮುಚ್ಚಿಲ್ಲ. ಸೊ ಕೋವಿಡ್ ಹೋಗಿ ಎಕ್ಸ್ಕ್ಲೂಸಿವ್ ಆಗಿ ಒಂದು ಫ್ಲೋರ್, ನಮ್ಮದು 8th ಫ್ಲೋರಲ್ಲಿ ಈಗಾಗಲೇ ನಾವು ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಬಂದಿದ್ದೀವಿ. ಸೊ ಹಾಗಾಗಿ ನಾವು ಮಾಕ್ ಡ್ರಿಲ್ ಅಂತ ಏನೂ ಇಲ್ಲ. ನಾವು ಏನು ಸರ್ಕಾರ ಮಾರ್ಗದರ್ಶಿ, ನಮ್ಮದು ಕೋವಿಡ್ ಡೆಸಿಗ್ನೇಟೆಡ್ ಹಾಸ್ಪಿಟಲ್ ಈಗಾಗಲೇ ಕೆಲಸ ಮಾಡ್ತಾ ಇರೋದ್ರಿಂದ ಈಗ ರೈಟ್ ನಾವು 60 ಬೆಡ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಬೆಂಗಳೂರಿನ ಪ್ರಮುಖ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಮಾಡಲಾಗ್ತಾ ಇದೆ. ಕೋವಿಡ್ ಎದುರಿಸಲು ಬೇಕಾಗುವ ಸಿದ್ಧತೆಗಳ ಪರಿಶೀಲನೆ ಮಾಡ್ತಿದ್ದಾರೆ ವೈದ್ಯರು. ಕೆಸಿ ಜನರಲ್ ಆಸ್ಪತ್ರೆ ಸೇರಿ ಎಲ್ಲ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ಆಕ್ಸಿಜನ್ ಪೂರೈಕೆ, ಬೆಡ್ಗಳ ವ್ಯವಸ್ಥೆ, ಔಷಧಿ ಪೂರೈಕೆ ಬಗ್ಗೆ ಪರಿಶೀಲನೆ ಮಾಡಲಾಗ್ತಾ ಇದೆ. ಆಕ್ಸಿಜನ್ ಪ್ಲಾಂಟ್ಗಳು ಸರಿಯಾಗಿದೆಯಾ ಅಂತ ಡ್ರೈ ರನ್ ಆಗ್ತಾ ಇದೆ. ಇನ್ನು ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಸಿವಿ ರಾಮನ್ ಆಸ್ಪತ್ರೆಯಲ್ಲಿ ಕೋವಿಡ್ ಎದುರಿಸಲು ಬೇಕಾದ ಸಿದ್ಧತೆಗಳ ಬಗ್ಗೆ ಮಾಕ್ ಡ್ರಿಲ್ ಮಾಡಲಾಯಿತು. ಆಸ್ಪತ್ರೆಯ ಆರ್ಟಿಪಿಸಿಆರ್ ಪ್ರಯೋಗಾಲಯ, ಐಸಿಯು ಬೆಡ್ಗಳ ಸಿದ್ಧತೆ, 8 ಐಸಿಯು ಬೆಡ್ಗಳ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಲಾಯಿತು.
ನೋಡಬಹುದು ಸಿ.ವಿ. ರಾಮನ್ ನಗರ ಆಸ್ಪತ್ರೆಯಲ್ಲಿ ಡ್ರೈ ರನ್ ಆರಂಭವಾಗಿರುವಂತದ್ದು. ಸೊ ಈಗಾಗಲೇ ಕೆಳಗಡೆ ಆಕ್ಸಿಜನ್ ಪ್ಲಾಂಟ್ಗಳನ್ನ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಯಿತು. ಸೊ ಸದ್ಯಕ್ಕೆ ನಾನೀಗ ಸಿ.ವಿ. ರಾಮನ್ ನಗರ ಆಸ್ಪತ್ರೆಯಲ್ಲಿ ಒಂದು ಕೋವಿಡ್ ಗಂತಲ್ಲಿ ಮೀಸಲಾಗಿರುವಂತಹ ಒಂದು ICU ನಲ್ಲಿ ಇಲ್ಲಿ ನೋಡಬಹುದು ಕಂಪ್ಲೀಟ್ ಆಗಿ ಬ್ಲಾಕ್ನಲ್ಲಿ 8 ಬೆಡ್ಗಳಿದಾವೆ. ಎಲ್ಲವೂ ಕೂಡ ತುಂಬಾನೇ ಒಂದು ಮೆಮೋರಿಯಲ್ ಹಾಸ್ಪಿಟಲ್ಗಳಲ್ಲಿ ಯಾವ ರೀತಿ ICUಗಳನ್ನ ವ್ಯವಸ್ಥೆ ಮಾಡಲಾಗಿದೆಯೋ ಆ ರೀತಿ ಇದೆ. ಯಾವುದೇ ಒಂದು ಖಾಸಗಿ ಆಸ್ಪತ್ರೆಗಳಿಗೂ ಏನು ಕಡಿಮೆ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಕೋವಿಡ್ಗೆ ಈ ಬಾರಿ ಸರ್ಕಾರ ಸಿದ್ಧವಾಗಿರುವಂತದ್ದು. ಆಕ್ಸಿಜನ್ ಪ್ಲಾಂಟ್ ಜೊತೆಗೇನೆ ಒಂದು ಮಾನಿಟರಿಂಗು ಎಲ್ಲವನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಸೊ ಏನೇ ಒಂದು ಪೇಷಂಟ್ ನಲ್ಲಿ ವೇರಿಯೇಷನ್ಸ್ ಕಂಡು ಬಂದರೂ ಕೂಡ ಇದು ಇಮಿಡಿಯೇಟ್ ಆಗಿ ಇಲ್ಲಿರುವಂತಹ ಒಂದು ಸಿಬ್ಬಂದಿಗೆ ತಿಳಿದು ಬರುತ್ತೆ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಕಳೆದ ನಾವು ಸೆಕೆಂಡ್ ವೇವ್ ನಲ್ಲಿ ನೋಡಬಹುದು ಕಂಪ್ಲೀಟ್ ಆಗಿ ಒಂದು ಬೆಡ್ಗಳ ಒಂದು ಸಂಪೂರ್ಣ ಸಮಸ್ಯೆ ಎದುರಾಗಿತ್ತು. ಎಲ್ಲೂ ಕೂಡ ಆಕ್ಸಿಜನ್ ಸಿಗ್ತಿರಲಿಲ್ಲ, ಬೆಡ್ಗಳು ಸಿಗ್ತಿರಲಿಲ್ಲ. ಸೊ ಹೀಗಾಗಿ ಈ ಬಾರಿ ಯಾವುದೇ ರೀತಿಯಾದಂತಹ ಒಂದು ತೊಂದರೆಗಳು ಎದುರಾಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಬೆಡ್ಗಳ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂಥದ್ದು. ಸೊ ಸದ್ಯಕ್ಕೆ ನೋಡೋದಾದ್ರೆ 2ನೇ ಅಲೆಯಲ್ಲಿ ಆದಂತಹ ಒಂದು ಮಿಸ್ಟೇಕ್ಸ್ ಈ ಬಾರಿ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಮುಂಚಿತವಾಗಿ ಏನೆಲ್ಲ ವ್ಯವಸ್ಥೆ ಬೇಕು ಎಲ್ಲವನ್ನೂ ಕೂಡ ಆಸ್ಪತ್ರೆಗಳಲ್ಲಿ ಮಾಡ್ಕೊಳ್ತಿರುವಂಥದ್ದು. ಸೊ ಹೀಗಾಗಿ ಯಾವುದೇ ಸಂದರ್ಭದಲ್ಲಿ ಪೇಷಂಟ್ಗಳ ಸಂಖ್ಯೆ ಹೆಚ್ಚಾದ್ರೂ ಓಕೆ, ಕಡಿಮೆ ಆದ್ರೂ ಓಕೆ, ನಾವು ರೆಡಿ ಇದ್ದೀವಿ ಅಂತ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಬಗ್ಗೆ ಬೆಳಗಾವಿಯಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಮಾತಾಡಿದ್ದಾರೆ. ಆರೋಗ್ಯ ವ್ಯವಸ್ಥೆಯಲ್ಲಿ ತಾಲೂಕು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ನಡೆಸಲಾಗ್ತಾ ಇದೆ. ನಿರ್ದೇಶಕರು, ಹಿರಿಯ ಅಧಿಕಾರಿಗಳು ತಮ್ಮ ಕಾರ್ಯವ್ಯಾಪ್ತಿಯ ಸಿದ್ಧತೆ ಬಗ್ಗೆ ವರದಿ ಕೊಡ್ತಾರೆ ಅಂದ್ರು. BF7 ಸಬ್ ವೇರಿಯಂಟ್ ಆಫ್ ಒಮೈಕ್ರಾನ್, ಇದಕ್ಕೆ ಗಂಭೀರತೆ ಇಲ್ಲ ಅಂದ್ರು. ಆರೋಗ್ಯ ವ್ಯವಸ್ಥೆಗಳಲ್ಲಿ ಯಾವ ರೀತಿ ಸಿದ್ಧತೆಗಳು ತಾಲೂಕು ಆಸ್ಪತ್ರೆ ಇರ್ಬೋದು, ಜಿಲ್ಲಾಸ್ಪತ್ರೆ ಇರ್ಬೋದು ಮತ್ತು ನಮ್ಮ ವೈದ್ಯಕೀಯ ಸಂಸ್ಥೆಗಳ ಅಧೀನದಲ್ಲಿರ್ತಕ್ಕಂತಹ ಇವತ್ತು ನಮ್ಮ ಆಸ್ಪತ್ರೆಗಳು ಅಲ್ಲಿ ಇವೆಲ್ಲದರ ಕಡೆ ಕೂಡ ಇವತ್ತು ಇಡೀ ರಾಜ್ಯದಲ್ಲಿ ರಾಜ್ಯವ್ಯಾಪಿ ಮಾಕ್ ಡ್ರಿಲ್ಲನ್ನು ಮಾಡ್ತಾ ಇದ್ದೀವಿ. ನಮ್ಮ ವ್ಯವಸ್ಥೆಗಳಲ್ಲಿ ಚಾಮರಾಜನಗರ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೋವಿಡ್ ಎದುರಿಸಲು ಸಿದ್ಧತೆ ಬಗ್ಗೆ ಪ್ರಯೋಗಾರ್ಥ ನಡೆಸಲಾಯಿತು. ಕಳೆದ ವರ್ಷ ಆಕ್ಸಿಜನ್ ದುರಂತ ಹಿನ್ನೆಲೆಯಲ್ಲಿ ಈ ಬಾರಿ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದ್ದು ಕೊರೋನಾ ಸೋಂಕು ಎದುರಿಸಲು ಸಿದ್ಧತೆ ಕೈಗೊಂಡಿದೆ. ಕೋವಿಡ್ ಸೋಂಕಿನಿಂದ ಎದುರಾಗಬಹುದಾದ ಸವಾಲುಗಳನ್ನು ನಿಭಾಯಿಸಲು ಆರೋಗ್ಯ ವ್ಯವಸ್ಥೆ ಸಜ್ಜುಗೊಂಡಿದೆ. ಇದನ್ನು ಪರೀಕ್ಷಿಸಲು ಇವತ್ತು ದೇಶದಾದ್ಯಂತ ಮಾಕ್ ಡ್ರಿಲ್ ನಡೆಸಲಾಗಿದೆ. ಆಸ್ಪತ್ರೆಗಳಲ್ಲಿ ಲಭ್ಯವಿರುವ ಹಾಸಿಗೆ ಸಾಮರ್ಥ್ಯ, ಮಾನವ ಸಂಪನ್ಮೂಲ, ತಜ್ಞ ವೈದ್ಯಕೀಯ ಸೇವೆ, ಪರೀಕ್ಷಾ ಸಾಮರ್ಥ್ಯ, ವೈದ್ಯಕೀಯ ಸಾಗಾಣಿಕಾ ಸೌಲಭ್ಯ, ಇನ್ನು ಟೆಲಿಮೆಡಿಸಿನ್ ಸೇವೆ, ವೈದ್ಯಕೀಯ ಆಮ್ಲಜನಕ ಲಭ್ಯತೆ, ಆಮ್ಲಜನಕ ದಾಸ್ತಾನು ಸಾಮರ್ಥ್ಯ ಸೇರಿದಂತೆ ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಮಾಕ್ ಡ್ರಿಲ್ ಪರಿಶೀಲನೆ ನಡೆದಿದೆ. ದೆಹಲಿಯ ಸಫ್ದರ್ ಜಂಗ್ ಆಸ್ಪತ್ರೆಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಮಾಕ್ ಡ್ರಿಲ್ ನಡೆಸಿದರು. ಸಫ್ದರ್ ಜಂಗ್ ಆಸ್ಪತ್ರೆಗೆ ಭೇಟಿ ನೀಡಿದಂತಹ ಸಚಿವರು ಕೋವಿಡ್ ಬಗ್ಗೆ ಸಿದ್ಧತೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕೋವಿಡ್ ರೂಪಾಂತರ ತಳಿಯ ದಾಳಿಯನ್ನ ಎದುರಿಸುವುದಕ್ಕೆ ಸಜ್ಜಾಗಿರುವ ಕೇಂದ್ರ ಸರ್ಕಾರ ನಾಸಲ್ ಲಸಿಕೆಯ ಅನುಮತಿಯನ್ನ ನೀಡಿದೆ. ಜನವರಿ 26ರಿಂದ ನಾಸಲ್ ವ್ಯಾಕ್ಸಿನ್ ಮಾರುಕಟ್ಟೆಗೆ ಬರ್ತಾ ಇದೆ. ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸಿರುವಂತಹ ನಾಸಲ್ ವ್ಯಾಕ್ಸಿನ್ ಬೆಲೆ ಪ್ರತಿ ಡೋಸ್ಗೆ ₹1000 ಆಸುಪಾಸಿನಲ್ಲಿ ಇರಲಿದೆ. ಕರ್ನಾಟಕದಲ್ಲಿ ಕೊರೋನಾ ಕೇಸ್ ಹೆಚ್ಚಳ ಆತಂಕ. ಶಾಲೆ ಹಾಗೂ ಥಿಯೇಟರ್ಗಳಲ್ಲಿ ರಾಜ್ಯ ಸರ್ಕಾರ ಮಾಸ್ಕ್ ಅನ್ನ ಕಡ್ಡಾಯ ಮಾಡಿದೆ. ಆದರೆ ಸರ್ಕಾರ ಆದೇಶ ಪಾಲಿಸುವಲ್ಲಿ ಜನರು ಹಿಂದೇಟು ಹಾಕ್ತಾ ಇದ್ದಾರೆ. ಮಾಸ್ಕ್ ಧರಿಸದೆ ಜನರು ಚಿತ್ರಮಂದಿರಕ್ಕೆ ಬರ್ತಿದ್ದಾರೆ. ಮಾಸ್ಕ್ ಕಡ್ಡಾಯ ಅಂತ ಬೋರ್ಡ್ ಹಾಕಿದ್ರು ಜನ ಮಾಸ್ಕ್ ಧರಿಸದೆ ಬರ್ತಾ ಇದ್ದಾರೆ. ಧಾರವಾಡ ಜಿಲ್ಲಾಸ್ಪತ್ರೆ ಹಾಗೂ ಹುಬ್ಬಳ್ಳಿಯಲ್ಲಿರುವ ಕಿಮ್ಸ್ ಆಸ್ಪತ್ರೆಗೆ ಸಚಿವ ಸುಧಾಕರ್ ಭೇಟಿ ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿರುವ ಕೋವಿಡ್ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿ ಡಿಎಚ್ಒ ಮತ್ತು ಜಿಲ್ಲಾಸ್ಪತ್ರೆ ಸರ್ಜನ್ರಿಂದ ಮಾಹಿತಿಯನ್ನ ಪಡೆದಿದ್ದಾರೆ. ಯುವಜನೋತ್ಸವ ಬಗ್ಗೆ ಮಾತನಾಡಿದ ಸಚಿವ ಸುಧಾಕರ್, ಯಾವುದೇ ಚಟುವಟಿಕೆಗೆ ನಿರ್ಬಂಧ ಇರುವುದಿಲ್ಲ, ಯಾರೂ ಗೊಂದಲ ಆಗುವುದು ಬೇಡ, ಮುನ್ನೆಚ್ಚರಿಕೆಯ ಸರಳ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಚೀನಾದಲ್ಲಿ ರೂಪಾಂತರಿ ಕೊರೋನಾ ಆರ್ಭಟ ಮುಂದುವರೆದಿದೆ. ಚೀನಾದಲ್ಲಿ 50 ಬಗೆಯ ರೂಪಾಂತರಿ ವೈರಸ್ಗಳು ಪತ್ತೆಯಾಗಿದ್ದು ಮತ್ತಷ್ಟು ಆತಂಕ ಉಂಟು ಮಾಡಿದೆ. ಹೊಸ ಸೋಂಕಿಗೂ ಹಳೆ ವ್ಯಾಕ್ಸಿನ್ ಕೊಡ್ತಾ ಇರೋದ್ರಿಂದ ಪರಿಣಾಮ ಆಗ್ತಾ ಇಲ್ಲ. ಆದರೆ ಸೋಂಕು ಹೆಚ್ಚಾಗಿದ್ರೂ ಕ್ವಾರಂಟೈನ್ ನಿಯಮದಲ್ಲಿ ಸಡಿಲಿಕೆ ಮಾಡಲಾಗಿದ್ದು ಜನವರಿ 8ರಿಂದ ಕೆಲವೆಡೆ ವಿನಾಯಿತಿ ನೀಡಲಾಗಿದೆ. ವಿದೇಶದಿಂದ ಬಂದವರಿಗೆ ಜನವರಿ 8ರ ಬಳಿಕ ಕ್ವಾರಂಟೈನ್ ಇರಲ್ಲ. ಜೊತೆಗೆ ವಿದೇಶದಿಂದ ಬರುವವರ ತಪಾಸಣೆಯನ್ನು ಮಾಡ್ತಾ ಇಲ್ಲ ಚೀನಾಗೆ ಬರುವವರು ಹೋಗುವವರಿಗೆ ಮುಕ್ತ ಅವಕಾಶ ಕಲ್ಪಿಸಿದೆ ಅಲ್ಲಿನ ಸರ್ಕಾರ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಬಿಜೆಪಿ